ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ಇವತ್ತೇನು ಸ್ಪೆಷಲ್ ಡೇ ಗೊತ್ತಾ? ಇವತ್ತು ನನ್ನ ಹಸ್ಬೆಂಡ್ದು ಬರ್ತ್ಡೇ ಐತೆ. ಅವರು ನನ್ನ ಬರ್ತ್ಡೇ ವಿಶ್ ಮಾಡಿರಲಿಲ್ಲ ಅಂತೇಳಿ ನಾನು ಕೂಡ ಇಯರ್ಲಿ ಯಾವಾಗ್ಲೂ ಕೂಡ ಮಿಡ್ ನೈಟಲ್ಲೇ ಸೆಲೆಬ್ರೇಷನ್ ಮಾಡ್ತಾ ಇದ್ದಿದ್ದು. ಬಟ್ ಈ ಇಯರು ನಾನು ಮಾಡಿರಲಿಲ್ಲ. ಯಾಕೆಂದರೆ ಅವರು ಕೂಡ ನಾನು ಯಾವಾಗಲೂ ನನ್ನ ಬರ್ತ್ಡೇ ಮರ್ತ್ಕೋತಿದ್ರಲ್ಲ, ಅವ್ರಿಗೆ ಏನು ಫೀಲ್ ಆಗುತ್ತೆ ಅಂತ ನೋಡಬೇಕು ಅಂತ ಹೇಳಿ ವಿಶ್ ಮಾಡಿರಲಿಲ್ಲ. ಬಟ್ ಸಂಜೆ ಅವ್ರು ಬೇಜಾರಾಗಿದ್ದು ನೋಡಿ ವಿಶ್ ಮಾಡಿದೆ. ಆದರೆ ಸೆಲೆಬ್ರೇಷನ್ ಇವಾಗ ನೈಟ್ ಟೈಮಲ್ಲಿ ಮಾಡೋದಲ್ವಾ, ನೈಟ್ ಮಾಡೋಣ ಅಂತ ಆಲ್ರೆಡಿ ಎಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಏನೇನು ಮಾಡ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ. ಏನೇನು ಸ್ಪೆಷಲ್ ರೆಸಿಪಿಗಳು ಮಾಡಿದ್ದೀನಿ. ಅವ್ರಿಗೆ ನಾನ್ ವೆಜ್ ಪ್ರಿಯ, ಹಂಗಾಗಿ ನಾನ್ ವೆಜ್ಜಲ್ಲಿ ವೆರೈಟಿ ಡಿಶಸ್ಗಳನ್ನ ಮಾಡಿದ್ದೀನಿ. ಎಲ್ಲ ರೆಡಿಯಾಗಿದೆ. ಕೆಲವೊಂದು ಐಟಮ್ಗಳು ಮಾತ್ರ ಇನ್ನೂ ಮಾಡಿಲ್ಲ. ಸೊ ಅದು ಬೇಗನೆ ಮಾಡಿಟ್ರೆ ಚೆನ್ನಾಗಲ್ಲ ಅಂತ ಹೇಳಿ ಆ ಥರ ಐಟಮ್ ಮಾತ್ರ ಇನ್ನೂ ಹಂಗೆ ಇಟ್ಟಿದ್ದೀನಿ. ಮಿಕ್ಕಿದೆಲ್ಲನೂ ಮಾಡಿ ಇಟ್ಟಿದ್ದೀನಿ. ತೋರಿಸ್ತೀನಿ ಬನ್ನಿ ಏನೇನು ಮಾಡಿದ್ದೀನಿ ಅಂತ ಹೇಳಿ. ನೀನು ನಂಗೆ ಹೆಲ್ಪ್ ಮಾಡ್ಕೊಡ್ತೀಯಾ? ಥ್ಯಾಂಕ್ ಯು ಬಂಗಾರಿ, ಥ್ಯಾಂಕ್ ಯು ಸೋ ಮಚ್. ಪಾಪು ಯಾರು ನೋಡ್ಕೋತಾರೆ? ನಾನೇನ್ ಮಾಡ್ಲಿ? ನಿನ್ ಜೊತೆ ನಾನು ಕೆಲಸ ಮಾಡೋಣ? ಅಡುಗೆ ನೀನ್ ಮಾಡಲ್ಲ ಅಡುಗೆನ? ಪಾತ್ರೆ ತೊಳಿತೀರಾ ನೀವು? ಕಸ ಗುಡ್ಸೋದು ನೀವು ಮನೆ ಕೆಲಸದವ್ರಾ? ಎಷ್ಟು ರೂಪಾಯಿ ಕೊಡ್ಬೇಕು ನಿಮಗೆ? 100 ರೂಪಾಯಿ. ಸರಿ ಆಯ್ತು, ಕೊಡೋಣ. ಇದು ಲೆಮನ್ ಚಿಕನ್ ಪೆಪ್ಪರ್ ಫ್ರೈ. ಇದು ಚಿಕನ್ ಸುಕ್ಕ. ಚಿಕನ್ ಸುಕ್ಕ ಅಂತಂದ್ರೆ ಕಳೆದೋಗ್ಬೇಕು ಆ ಥರ ಐತೆ. ಹಸ್ಬೆಂಡ್ಗಂತೂ ತುಂಬ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತವಾಗಿಯೂ ಇಷ್ಟ ಆಗೇ ಆಗುತ್ತೆ ಅವ್ರಿಗೆ ತುಂಬಾ. ಮತ್ತು ಮಟನ್ ಫ್ರೈ, ಮಟನ್ ಚಾಪ್ಸ್ ಮಾಡಿದ್ದೀನಿ. ಇದು ಬಿರಿಯಾನಿಗೆ ಅಂತ ಹೇಳಿ ಅಂದರೆ ವಿಷಲ್ ಹಾಕ್ಸಿಟ್ಟಿದ್ದೀನಿ. ಬಟ್ ಇನ್ನು ರೈಸ್ ಹಾಕಿಲ್ಲ, ಅದಕ್ಕೆ ಅಕ್ಕಿ ಹಾಕಿರೋದು. ನನಗೆ ಬೇಕಾದಾಗ ಒಂದು ½ ಅವರ್ ಇದ್ದ ಟೈಮಲ್ಲಿ ಮಾಡ್ಕೊಳ್ಳೋಣ ಅಂತೇಳಿ ಜಸ್ಟ್ ವಿಷಲ್ ಮಾತ್ರ ಹಾಕ್ಸಿಟ್ಟಿದ್ದೀನಿ. ಇನ್ನೊಂದು ಕೆಲವೊಂದು ಐಟಮ್ ಇನ್ನೂ ಪ್ರಿಪೇರ್ ಮಾಡೋದೈತೆ, ಹಾಗಾಗಿ ಅಲ್ಲಿ ಇಟ್ಟಿದ್ದೀನಿ. ಇಷ್ಟೆಲ್ಲ ಮಾಡಿ ಮತ್ತೆ ಇನ್ನೂ ಕೆಲವೊಂದು ತೋರಿಸ್ತಿಲ್ಲ ನಾನು. ಚಿಕನ್ 65 ಮಾಡೋಣ ಅಂತ ಹೇಳಿ ಕಲಸಿ ಮ್ಯಾರಿನೇಟ್ ಆಗೋದಕ್ಕೆ ಬಿಟ್ಟಿದ್ದೀನಿ. ಮತ್ತು ಫಿಶ್ ಕೂಡ ಮಾಡಿದ್ದೀನಿ. ಫಿಶ್ ಕಬಾಬ್ ಮಾಡೋಣ ಅಂತ ಹೇಳಿ ಫಿಶ್ಗೂ ಕೂಡ ರೆಡಿ ಮಾಡಿ ಇಟ್ಟಿದ್ದೀನಿ. ಅದೇನಿದ್ರು ನೆಕ್ಸ್ಟು ಎಣ್ಣೆಲಿ ಹಾಕಿ ಫ್ರೈ ಮಾಡೋದೊಂದೇ ಬಾಕಿ ಇರೋದು. ಅವ್ರಿಗಂತೂ ಇಷ್ಟ ಆಗುತ್ತೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಮಟನ್ನು, ಚಿಕನು, ಫಿಶ್ಶು, ಎಗ್, 4 ರೆಸಿಪಿಗಳಿಂದ ಮಾಡೋಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಇನ್ನು ಡೆಕೋರೇಷನ್ ಎಲ್ಲ ಇನ್ನೂ ಮುಗಿಸಿಲ್ಲ, ಯಾಕೆಂದರೆ ಅವ್ರು ಇನ್ನೂ ಮನೆಯಲ್ಲೇ ಇದ್ದಾರೆ, ಹೋಗಿಲ್ಲ. ಅವ್ರು ಹೋದ್ಮೇಲೆ ಸರ್ಪ್ರೈಸ್ ಮಾಡಬೇಕಲ್ವ, ಹಾಗಾಗಿ ಅವ್ರು ಹೋದ್ಮೇಲೆ ಡೆಕೋರೇಷನ್ ಮಾಡೋಣ, ಅರೇಂಜ್ ಮಾಡೋಣ ಅಂತೇಳಿ ಸುಮ್ಮನೆ ಇದ್ದೀನಿ. ಅವ್ರಿನ್ನೂ ಹೋಗಿಲ್ಲ, ಹಂಗಾದ್ಮೇಲೆ ಹೋದ್ಮೇಲೆ ಮಾಡೋಣ. ತೋರಿಸ್ತೀನಿ, ಅದು ವಿಡಿಯೋ ಹಾಕ್ತೀನಿ ಖಂಡಿತ, ನೋಡೋಣ. ನಮ್ಮ ಹಸ್ಬೆಂಡ್ ಹೋದ್ಮೇಲೆ ನಮ್ಮ ಅಣ್ಣ ಬಂದಿದ್ದ. ಅಷ್ಟರಲ್ಲಿ ಅವ್ರನ್ನೂ ಕರೆದಿದ್ದೆ, ಬಂದಿದ್ದಲ್ಲ ಅಂತೇಳಿ ಹೋಗಿ ಕೇಕ್ ತಗೊಬರೋಣ ಅಂತೇಳಿ ಕೇಕ್ ತಗೊಬರೋದಕ್ಕೆ ಅಂತ ಹೇಳಿ ಹೋಗಿದ್ವಿ. ಮತ್ತೆ ಹೋದ್ಮೇಲೆ ಮಿಕ್ಕಿದ ಫ್ರೈ ಮಾಡಿರೋ ಐಟಮ್ಗಳನ್ನ ಫ್ರೈ ಮಾಡಿರ್ಲಿಲ್ವಲ್ಲ, ಕಬಾಬು ಮತ್ತು ಎಗ್ ರೋಲು ಇದೆಲ್ಲನೂ ಕೂಡ ಫ್ರೈ ಮಾಡಿರ್ಲಿಲ್ವ ಅಂತೇಳಿ ಎಲ್ಲನೂ ಮಾಡಿಟ್ಬಿಡೋಣ, ಆಮೇಲೆ ಎಲ್ಲನೂ ಅರೇಂಜ್ ಮಾಡಿದ್ರಾಯ್ತು ಅಂತ ಹೇಳಿ ಮಾಡ್ಕೊತಿದ್ದೆ. ಇದನ್ನ ಎಗ್ ಫಿಂಗರ್ ರೋಲ್ ಮಾಡೋಣ ಅಂತ ಅಂದ್ಕೊಂಡೆ, ಅದು ಮಾಡೋಕ್ಕಾಗಲಿ ಅಂತ ಎಗ್ ರೋಲ್ ಮಾಡಿ ಇಟ್ಟಿದ್ದೀನಿ. ಓಕೆ, ಎಲ್ಲನೂ ಮಾಡಾದ್ಮೇಲೆ ಕಬಾಬು ಮತ್ತು ಫಿಶ್ಶು ಅದನ್ನು ನಾನು ಮಾಡಲಿಲ್ಲ, ನಂಗೆ ಟೈಮ್ ಆಗಿಲ್ಲತ್ತಲ್ಲ ಅಂತೇಳಿ ನಮ್ಮ ಅತ್ತಿಗೆಗೆ ಹೇಳ್ದೆ ಮಾಡ್ತಿದ್ರು. ಮತ್ತು ಮೀಶೋಯಿಂದ ದೀಪಗಳು ಬರುತ್ತಲ್ಲ ಕ್ಯಾಂಡಲ್ ಡೆಕೋರೇಷನ್ಗೆ ಅಂತ ಹೇಳಿ ಅದನ್ನು ಪರ್ಚೇಸ್ ಮಾಡಿದ್ದೆ. ಫಸ್ಟೇ ಅಂದ್ಕೊಂಡಿದ್ನಲ್ಲ ಸೆಲೆಬ್ರೇಷನ್ ಮಾಡಬೇಕು ಈ ಟೈಮ್, ಚೆನ್ನಾಗಿ ಮಾಡಬೇಕು ಅಂತ ಹೇಳಿ, ಹಾಗಾಗಿ ಫಸ್ಟೇ ತರಿಸಿಟ್ಟಿದ್ದೆ. ಬಟ್ ಓಪನ್ ಮಾಡಿರಲಿಲ್ಲ. ಇವಾಗ ಅನ್ಬಾಕ್ಸ್ ಮಾಡೋಣ ಅಂತೇಳಿ ಅನ್ಬಾಕ್ಸ್ ಮಾಡ್ತಿದ್ದೆ. ಆ್ಯಕ್ಚುಲಿ ತುಂಬಾ ಚೆನ್ನಾಗಿತ್ತು ಇದು.
ಪರವಾಗಿಲ್ಲ 120 ರುಪೀಸ್ಗೇನೋ ಎಷ್ಟು 60ನೋ ಏನೋ ಕ್ಯಾಂಡಲ್ಸ್ಗಳು ಬಂದಿದ್ದು ಚಿಕ್ಕ ಚಿಕ್ಕದು. ನಾನು ಅದ್ರಲ್ಲಿ ಡೆಕೋರೇಷನ್ಗೆ ಯೂಸ್ ಮಾಡಿ ಇನ್ನೂ ಸ್ವಲ್ಪ ಕೂಡ ಮಿಕ್ಕಿತ್ತು, ಅದನ್ನ ಹಾಗೆ ಇಟ್ಕೊಂಡಿದ್ದೆ. ನೆಕ್ಸ್ಟ್ ಟೈಮ್ ಯಾವ್ದಕ್ಕಾದ್ರೂ ಬೇಕಾದ್ರೂ ಯೂಸ್ ಮಾಡ್ಕೋಬೋದಲ್ಲ ಅಂತ ಹೇಳಿ ಅದನ್ನ ಹಂಗೆ ಎತ್ತಿಟ್ಟಿದ್ದೀನಿ. ಏನಾದ್ರು ನಮ್ಮ ಹುಡುಗಂದು ವಿಡಿಯೋ ಮಾಡೋದು ಆನ್ ಮಾಡಿದ್ರೆ ಸಾಕು, ಅಥವಾ ಏನಾದ್ರು ಪಾರ್ಸಲ್ ಬಂದ್ರೆ ಸಾಕು, ಪಕ್ಕದಲ್ಲಿ ಬಂದು ನನ್ಗಿಂತ ಹೆಚ್ಚಾಗಿ ಕ್ಯೂರಿಯಾಸಿಟಿ ಅವನ್ಗೆ ಇರುತ್ತೆ. ನಮ್ಮಮ್ಮ ಏನ್ ಬುಕ್ ಮಾಡಿದೆ ಅಮ್ಮ ನನ್ಗ ಅಂತ ಕೇಳ್ತಾನೆ ಫಸ್ಟು. ಅವನ್ಗಲ್ಲ ಅಂತಂದ್ರೆ ಬೇಜಾರ್ ಮಾಡ್ಕೋತಾನೆ, ಅವನ್ಗೆ ಅಂತಂದ್ರೆ ಅವನು ಖುಷಿ, ನಂಗ್ ತರ್ಸಿದ್ಯಾ ಅಂತ ಹೇಳಿ ಖುಷಿ ಆಯ್ತಾನೆ. ಅದೆಲ್ಲ ತೆಗ್ದು ನೋಡ್ತಾ ಇದ್ದೆ ಚೆನ್ನಾಗೈತಾ ಏನು ಅಂತ ಹೇಳಿ. ನಾನೆಲ್ಲಾನು ಪ್ಲಾನ್ ಮಾಡ್ತಾ ಇದ್ದೆ ಯಾವ ರೀತಿ ಶೇಪಲ್ಲಿ ಮಾಡೋಣ, ಅಥವಾ ಹಿಂಗ್ ಫುಲ್ ಎಡ್ಜಿಗಷ್ಟೇ ದೀಪಗಳು ಇಟ್ಬಿಡೋಣ. ಮತ್ತೆ ಫ್ಲವರ್ ಅಲ್ಲಿ ಏನಾರ ಏನೋ ಬರೆಯೋಣ ಅಂತ ಏನೋ ಅನ್ಕೋತಿದ್ದೆ. ಇವಳು ನಮ್ಮ ಅಣ್ಣನ ಪಾಪು, ಅವಳು ಸೈಕಲ್ ಹೊಡಿಬೇಕು ಅಂತ ಆಟ ಮಾಡ್ತಿರ್ಲಿಲ್ಲ. ನೋಡಿದ್ರೆ ಅವಳಿಗೆ ಕಾಲು ಎಟಕ್ಸಲ್ಲ, ಆದ್ರೂ ಅವಳು ಸೈಕಲ್ ಹೊಡಿಬೇಕು ಅಂತ ಹೇಳಿ ನಮ್ಮಣ್ಣ ಓಡಿಸ್ತಾ ಇದ್ದ. ನಾನು ಈ ಕಡೆ ಫೈನಲಿ ಈ ರೀತಿ ಮಾಡೋಣ ಅಂತ ಹೇಳಿ ಮಾಡ್ಕೊಂಡೆ, ಗೊತ್ತಿಲ್ಲ ಏನೋ ಒಂದು ತಲೆ ಓಡಿಸಿ ಫೈನಲಿ ಈ ರೀತಿ ಮಾಡಿದ್ದೀನಿ. ಏನು ಚೆನ್ನಾಗಿ ಕಾಣಿಸ್ತಿತ್ತು. ಮತ್ತೆ ಇಲ್ಲಿ ಅವ್ರಿಗೆ 32 ಇಯರ್ಸ್ ಕಂಪ್ಲೀಟ್ ಆಯ್ತಲ್ಲ, ಅದಕ್ಕೆ 32 ಇಯರ್ಸ್ ಅಂತ ಬರ್ತಿದ್ದೀನಿ. ಆ ಪ್ಲೇಟ್ ಎಂದಕ್ಕೆ ಇಟ್ಟಿದ್ದೀನಿ ಅಂತ ಹೇಳಿ ಆಮೇಲೆ ಹಾಕ್ತೀನಿ ಏನಕ್ಕೆ ಅದು ಇಟ್ಟಿದ್ದೀನಿ ಅಂತ. ಇನ್ನು ಸೆಲೆಬ್ರೇಷನ್ ಮಾಡೋಕ್ಕೂ ಮುಂಚೆನೆ ಮಕ್ಕಳೆಲ್ಲ ಅಲ್ಲೇ ಹೊಟ್ಟೆ ಹಸುವಾಗಿ ಅಳ್ತಿದ್ರು ಅಂತ ಹೇಳಿ ಅವ್ರಿಗೆಲ್ಲ ಫಿಶ್ ಫ್ರೈ ಮಾಡ್ಕೊಂಡು ತಿನ್ನಿಸ್ತಾ ಇದ್ರು. ಅಲ್ಲಿ ನನ್ನ ಮಗನ ನಮ್ಮ ಅತ್ತಿಗೆ ತಿನ್ನಿಸ್ತಾ ಇದ್ರು. ಅವ್ರ ಪಾಪುಗೆ, ನಮ್ಮ ಅಣ್ಣನ ಪಾಪುಗೆ ನಮ್ಮಮ್ಮ ತಿನ್ನಿಸ್ತಾ ಇತ್ತು. ಇಲ್ಲಿ ಸಣ್ಣ ಮಗ, ನಮ್ಮನೇಲಿ ತುಂಬಾ ಸಣ್ಣ ಮಗ, ಇದು ಪಬ್ಜಿ ಆಡ್ಕೊಂಡ್ ಕೂತಿರುತ್ತೆ. ಇದನ್ನ ಬ್ಯಾನ್ ಮಾಡಿದ್ರು ಮತ್ತೆ ಎಂದಕ್ಕೆ. ಆಕ್ಚುಲಿ ಹೇಳ್ಬೇಕು ಅಂದ್ರೆ ಪಾಪ ಅವನ್ ತಪ್ಪಲ್ಲ, ಅವನಿಗೆ ಪಬ್ಜಿ ಆಡೋದ್ ಹೇಳ್ಕೊಟ್ಟಿದ್ದೆ ನಾನು. ನನ್ ಮದ್ವೆಗ್ ಮುಂಚೆ ತುಂಬಾ ಪಬ್ಜಿ ಆಡ್ತಿದ್ದೆ. ಎಷ್ಟು ಅಂದ್ರೆ ಚಾರ್ಜ್ ಹಾಕೊಂಡು ಕೂಡ ಪಬ್ಜಿ ಆಡ್ತಿದ್ರಿ. ಹೀಟ್ ಆದ್ರೂ ಕೂಡ ಬಿಡ್ತಿರ್ಲಿಲ್ಲ ಫೋನ, ಹಂಗೂ ಕೂಡ ಆಡ್ತಿದ್ದೆ. ಆಮೇಲೆ ಬ್ಯಾನ್ ಆಯ್ತಲ್ಲ, ಅವಾಗ್ಲಿಂದ ಬಿಟ್ಬಿಟ್ಟಿದ್ದೆ ಆಟ ಆಡೋದು. ಅದಾದ್ಮೇಲೆ ನೆಕ್ಸ್ಟ್ ನಮ್ಮ ಹಸ್ಬೆಂಡ್ ಬಂದ್ರು, ನೀನ್ ಸೆಲೆಬ್ರೇಷನ್ ಮಾಡೋಣ ಎಲ್ಲರಿಗೂ ಒಟ್ಟಿಸ್ತಿತ್ತಲ್ಲ ಅಂತ ಹೇಳಿ ಕ್ಯಾಂಡಲ್ ಎಲ್ಲ ನಾವೇ ಅಂದ್ರೆ ಫಸ್ಟ್ ಹಚ್ಚಕ್ ಹೋಗ್ಲಿಲ್ಲ, ಯಾಕಂದ್ರೆ ಬೇಗ ಹೊರಟೋಗುತ್ತಲ್ವಾ ಅದು, ಜಾಸ್ತಿ ಹೊತ್ತು ಉರಿಯೋದಿಲ್ವಲ್ಲ ಅಂತ ಹೇಳಿ. ಅವ್ರು ಬಂದ್ಮೇಲೆ ಅವರು ಸೇರೆ ಮಾಡ್ತಿದ್ದಾರೆ, ಅವ್ರ ಕೈಲಿ ಹಚ್ಚಿಸ್ತಾ ಇದ್ದೀನಿ. ಆದ್ರೂ ಫಾಸ್ಟ್ ಆಗಿ ಹಚ್ಚೋದಿಕ್ ಆಗೋದಿಲ್ಲ, ಅದೇ ಬೇಜಾರು. ಯಾವ್ದಾರು ಮ್ಯಾಚ್ ಬಾಕ್ಸ್ ತಗೊಂಡು ಹಚ್ಚೋಣ ಅನ್ಕೊಂಡೆ, ನನ್ನ ಮನೇಲಿ ಮ್ಯಾಚ್ ಬಾಕ್ಸೇ ಇಟ್ಟಿಲ್ಲ. ಈ ಚಾರ್ಜಿಂಗ್ ಲೈಟರ್ ತರಿಸ್ದಾಗ್ಲಿಂದ, ಅದು ಆಲ್ರೆಡಿ ತರಿಸಿ 3 ಇಯರ್ಸ್ ಆಗೈತೆ, ಅವಾಗ್ಲಿಂದ ನಾನು ಮ್ಯಾಚ್ ಬಾಕ್ಸ್ ಅನ್ನೋದೇ ತಂದಿಲ್ಲ ಮನೆಗೆ, ಅದ್ರಲ್ಲೇನೆ ಹಚ್ಚೋದೇನೆ. ಆಮೇಲೆ ಫೋಟೋಸ್ಗೆಲ್ಲ ಚೆನ್ನಾಗಿ ಬರುತ್ತಾ ಏನು ಅಂತ ಹೇಳಿ ಲೈಟ್ ಆಫ್ ಮಾಡಿ ನೋಡಿದ್ರೆ ಚೆನ್ನಾಗಿ ಬರುತ್ತಾ, ಅಥವಾ ಲೈಟ್ ಇದ್ರೇನೆ ಚೆನ್ನಾಗಿ ಬರುತ್ತಾ ಅಂತ ಹೇಳಿ ನೋಡ್ಕೋತಿದ್ವಿ. ಆಫ್ ಮಾಡಿ ಆನ್ ಮಾಡಿ ಹೆಂಗ್ ಬರ್ತೈತೆ ಫೋಟೋ ಕ್ಲಾರಿಟಿ ಅಂತ ಹೇಳಿ ಚೆಕ್ ಮಾಡ್ಕೋತಿದ್ವಿ. ಆಕ್ಚುಲಿ ನಮ್ಮ ಅಣ್ಣಂಗೆ ಕರೆಕ್ಟಾಗಿ ಫೋಟೋ ತೆಗ್ದಿಲ್ಲ ಅವನು. ನಾನು ಹೇಳಿದ್ದೀನಿ, ಒಂದು ಫೋನಲ್ಲಿ ರೆಕಾರ್ಡ್ ಮಾಡು, ಒಂದು ಫೋನಲ್ಲಿ ಫೋಟೋ ತೆಗಿ ಅಂತ ಹೇಳಿ. ಎಲ್ಲ ಫೋನಲ್ಲೂ ಸ್ವಲ್ಪ ಒಂದೊಂದು 2 ಸೆಕೆಂಡ್ ವಿಡಿಯೋಗಳು, 1 ನಿಮಿಷ ವಿಡಿಯೋಗಳು ಈ ತರ ತೆಗ್ದವನೇ. ಫೋಟೋಸ್ಗಳು ನೀಟಾಗಿ ಬಂದಿಲ್ಲ, ಬರೀ ಈ ತರ ಡೆಕೋರೇಷನ್ ಮಾಡೋ ಟೈಮಿಗೆ ಅಷ್ಟೇ ತೆಗ್ದಿರೋದು. ಸೆಲೆಬ್ರೇಷನ್ ಮಾಡೋ ಟೈಮ್ಗೆ ಫೋಟೋಸ್ ವಿಡಿಯೋಸ್ ಕರೆಕ್ಟಾಗಿ ತೆಗ್ದಿಲ್ಲ. ಯಾವ್ದ್ರಲ್ಲೂ ಸ್ವಲ್ಪ ಇದ್ದಿದ್ದ ಸೇರಿಸಿ ವಿಡಿಯೋ ಹಾಕಿರೋದು ಇವಾಗ. ಕಾಣಿಸ್ತೈತೆ. ಕೇಕ್ ಕಟ್ ಮಾಡೋವರೆಗೂ ಸುಮ್ಮನೆ ಇದ್ದ ನನ್ನ ಮಗ. ಆಮೇಲೆ ಅಳಕ್ ಸ್ಟಾರ್ಟ್ ಮಾಡ್ದ, ಅಪ್ಪ ನೀನೇಂದು ಹೊಸ ಬಟ್ಟೆ ಹಾಕೊಂಡಿದ್ದೆ, ನನ್ಗೆ ಯಾಕೆ ಹಳೆ ಬಟ್ಟೆ ಹಾಕ್ಬಿಟ್ಟು ಕಟ್ ಮಾಡ್ಸಿದಿ, ಇದು ನನ್ನ ಬರ್ತಡೇ ಅಲ್ಲ ನಿನ್ ಬರ್ತಡೇ ಹೋಗು ಅಂತ. ನಮ್ಮ ಮನೇಲಿ ಯಾರದೇ ಬರ್ತಡೇ ಆಗ್ಲಿ ಅವನಿಂದ ಸೆಲೆಬ್ರೇಷನ್ ಮಾಡೋದು, ಅವ್ನ ಬರ್ತಡೇ ಅಂತಾನೆ ಹೇಳಿ ಸೆಲೆಬ್ರೇಷನ್ ಮಾಡೋದು. ಅವನಿಗೆ ಕೇಕ್ ಕಟ್ ಮಾಡೋದು ತುಂಬಾ ಇಷ್ಟ ಅಂತ ಹೇಳಿ ಅವನು ಬೇಜಾರು ಮಾಡ್ಕೊಂಡು ಕೂತಿದ್ದು ಇದ್ದೆ. ಎಲ್ಲರೂ ನಾವು ನಮ್ಮ ಕಡೆ ನಾವು ಮಾಡ್ಕೊತಿದ್ವಿ. ಆಮೇಲೆ 1 ಗಂಟೆನೇ ಬೇಕಾಗಿತ್ತು ಅವ್ನು ಸಮಾಧಾನ ಮಾಡೋದಕ್ಕೆ. ಅವ್ರು ಅದು ಇದು ಅಂತ ಎಲ್ಲ ತೋರಿಸಿ ಇನ್ನೇನು ಹೇಳಿ, ನಾನು ಹಿಂಗೆ ಅದು ಬುಕ್ ಮಾಡಿದ್ದೀನಿ, ಇದು ಬುಕ್ ಮಾಡಿದ್ದೀನಿ ಬಿಡು ಅಂತ ಹೇಳಿ ಸಮಾಧಾನ ಮಾಡಿದ್ರು. ಫೈನಲಿ ಸರಿ ಆಯ್ತು, ಅವನ್ನ ಸಮಾಧಾನ ಮಾಡಿಸಿ ಎಲ್ಲರೂ ಊಟ ಮಾಡೋಣ ಅಂತ ಹೇಳಿ ಎಲ್ಲಾನ ಅರೇಂಜ್ ಮಾಡ್ಕೋತಿದ್ದೆ ನಾನು. ಎಲ್ಲಾನು ತೆಗಿಬೇಕಲ್ಲ, ಇವೆಲ್ಲ ಮಾಡೋದೊಂದಾದ್ರೆ ತೆಗಿಯೋದು ಇನ್ನೊಂದು ಕೆಲಸ ಅದು. ಅದು ಅಲ್ದಲೆ ಕ್ಯಾಂಡಲ್ದು ಕೆಳಗಡೆ ಗ್ಲಾಸ್ ಮೇಲೆಲ್ಲ ಚೆಲ್ಲಿತ್ತು, ಅದು ಮೇಣದ್ದು ವ್ಯಾಕ್ಸ್ ಇರುತ್ತಲ್ಲ ಅದು. ಅದು ಪಾಪ ನಮ್ಮ ಅಣ್ಣ ನಮ್ಮ ಅತ್ತಿಗೆನೂ ಕ್ಲೀನ್ ಮಾಡಿದ್ರು ಕುತ್ಕೊಂಡು. ಅದಾದ್ಮೇಲೆ ಊಟಕ್ಕೆ ಕುತ್ಕೊಳ್ಳೋಣ ಅಂತ ಹೇಳಿ ಊಟಕ್ಕೆ ಕುತ್ಕೊಂಡ್ವಿ. ನಮ್ಮ ಹಸ್ಬೆಂಡ್ ಏನೋ ಒಂದು ಸಮಾಧಾನ ಮಾಡ್ತಿದ್ರಲ್ಲ ಅಂತ ಹೇಳಿ ಫಸ್ಟ್ ನಮ್ಮ ಅತ್ತೆ ಮಾವನ್ ಕರೆದಿದ್ದೆ.
ನಮ್ಮ ಅತ್ತೆ ಮಾವ ಅಂತಂದ್ರೆ ನಮ್ಮ ಅಪ್ಪನ ಅಕ್ಕ ಸೋದರತ್ತೆ. ಅವ್ರಗಳಿಗೆ ಇದೆಲ್ಲ ಮುಗಿಸ್ಕೊಂಡು ಊಟ ಮಾಡ್ಕೊಂಡು ಎಲ್ಲರದು ಊಟ ಆಯ್ತು. ನಮ್ಮ ಅತ್ತೆ ಮಾವ ಬಂದಿದ್ರು, ನಮ್ಮ ಸೋದರತ್ತೆ ಅವರು ಕೂಡ ಹೊರಟ್ರು. ಇಲ್ಲೇ ಇರೋದು ಅವರು ಕೂಡ. ನಮ್ಮ ಅಣ್ಣನು ನಮ್ಮ ಅತ್ತಿಗೆನು ಬೆಳಗ್ಗೆ ಎದ್ರು ಹೋದ್ರು. ಇದೇ ಬರ್ತ್ಡೇ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್